ಹಾಯ್, ಗುಡ್ ಈವ್ನಿಂಗ್. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ. ಇವತ್ತು ನಾನು ಸ್ಟೇಟ್ ಬೋರ್ಡಲ್ಲಿ ಓದ್ತಾ ಇರೋಂಥ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ಈಗ ಆಲ್ರೆಡಿ ಅವರು ಎಕ್ಸಾಮ್ ಪ್ರಿಪ್ರೇಷನಲ್ಲಿದ್ದಾರೆ. ಸೊ ಇಲ್ಲಿವರೆಗೂ ಅವ್ರಿಗೆ ಕಂಟೆಂಟ್ ನಾನು ಆಲ್ರೆಡಿ ಹೇಳ್ದಂಗೆ ಸಿಲೆಬಸ್ ಕಂಪ್ಲೀಟ್ ಮಾಡಿರ್ತಾರೆ. ಇವಾಗ ಎಲ್ಲ ಕಡೆಯಿಂದ ಪ್ರೆಷರ್ ಬರ್ತಾ ಇರುತ್ತೆ. ಸೊ ಅವ್ರಿಗೆ ಓದಲೇಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ಸೊ ಇವಾಗ ಶಾರ್ಟ್ ಟೈಮ್ ಆಗಿರುತ್ತೆ. ಕೆಲವರು ಈಗ ನಾನು ಹೇಳ್ದಂಗೆ ಡಿಸೆಂಬರ್ವರೆಗೂ ಸ್ವಲ್ಪ ಬೇರೆ ಆ್ಯಕ್ಟಿವಿಟೀಸಲ್ಲಿ ಬ್ಯುಸಿ ಇರ್ಬೋದು, ಸ್ಪೋರ್ಟ್ಸ್, ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಥವಾ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಆರಲ್ಸ್ ನೆಗ್ಲೆಕ್ಟ್ ಮಾಡ್ಕೊಂಡಿದ್ರು, ಕ್ಯಾಶುವಲ್ ಆಗಿ ಎಂಜಾಯ್ ಮಾಡ್ಕೊಂಡಿದ್ರು ಅಂತ ಹೇಳೋ ಯಾವುದೇ ಸ್ಟೂಡೆಂಟ್ ಆಗಿರ್ಬೋದು. ಸೊ ಅವರಿಗೆ ಆ್ಯಕ್ಚುಲಿ ಈಗ ಅಟ್ಲೀಸ್ಟ್ ಜನವರಿ, ಫೆಬ್ರವರಿ, ಮಾರ್ಚ್ ಅಟ್ಲೀಸ್ಟ್ ಒಂದು 2 ಮಂತ್ಸ್ ನೀವು ಕರೆಕ್ಟಾಗಿ ಕೂತ್ಕೊಂಡು ಓದಿದ್ರು ಕೂಡ ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಪೇರೆಂಟ್ಸ್ ಆಗಿರ್ಬೋದು, ದಯವಿಟ್ಟು ಅದನ್ನು ನಿಮ್ಮ ಮಕ್ಕಳು ಯಾರಾದರೂ ಸೆಕೆಂಡ್ PUC ಸ್ಟೇಟ್ ಬೋರ್ಡಲ್ಲಿ ಓದ್ತಾ ಇದ್ದರೆ ಅವರಿಗೆ ಎಕನಾಮಿಕ್ಸಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡೋದು ಹೇಗೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದನ್ನು ನೀವು ಅವರಿಗೆ ಶೇರ್ ಮಾಡ್ಬೋದು. ಸೊ ಫಸ್ಟ್ ನಾವು ಬ್ಲೂ ಪ್ರಿಂಟಿಂದ ಹಿಡಿದು ಮಾಡೆಲ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋದು ಆ್ಯಂಡ್ ಅದಾದಮೇಲೆ 360 ಡಿಗ್ರಿ ಅನಾಲಿಸಿಸ್ ನಾನು ಅವತ್ತೇ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಬಟ್ ಅದೆಲ್ಲ ಎಲ್ಲಿ ಅವೈಲೇಬಲ್ ಇರುತ್ತೆ, ನಿಮ್ಮ ಟೀಚರ್ಸ್ ಹೇಳಿರ್ಬೋದು, ಬಟ್ ನೀವು ಅದನ್ನು ನೋಟ್ ಮಾಡ್ಕೊಂಡಿದ್ದೀರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಲ್ ಸಿ ನಾವು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಮೊಬೈಲಲ್ಲಿ ಆಗಿರ್ಬೋದು ಅಥವಾ ಲ್ಯಾಪ್ಟಾಪಲ್ಲಿ ಆಗಿರ್ಬೋದು, ನೀವು ಹಿಂಗೆ ಸ್ಟೇಟ್ ಬೋರ್ಡ್ ಆಫ್ ಕರ್ನಾಟಕ ಸೆಕೆಂಡ್ PU ಅಂತ ಕೊಟ್ಟರೆ ಸೊ ನಿಮಗೆ ಅದು ಈ ಥರ ತೋರಿಸುತ್ತೆ. ಸೊ ಲ್ಯಾಪ್ಟಾಪಲ್ಲಿ ನೋಡಿ ಅಥವಾ ಫೋನಲ್ಲಿ ಆದರೂ ಸರಿ, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಪ್ರಿ ಯೂನಿವರ್ಸಿಟಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಪ್ರಿ ಯೂನಿವರ್ಸಿಟಿ ಕಾಲೇಜಸ್ಸು, ಸ್ಟೂಡೆಂಟ್ ಕಾರ್ನರು, ಸ್ಟಾಫ್ ಕಾರ್ನರು, RTI ಸಿಟಿಸನ್ ಚಾರ್ಟರ್ ಆ್ಯಂಡ್ ಸೆಕೆಂಡ್ PUC ಸ್ಟೂಡೆಂಟ್ ಕಾರ್ನರ್ ಅಂತಿದೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆ್ಯಕ್ಚುಲಿ ಈ ರೀತಿ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ. ಅಂದರೆ ಅವ್ರು ನಿಮ್ಗೆ ಏನೆಲ್ಲ ಫೆಸಿಲಿಟೀಸ್ನ ಕೊಡ್ತಾ ಇದ್ದಾರೆ, ಕ್ಲಾಸಸ್ ಮಾಡಿರೋದಾಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಆ್ಯಂಡ್ ಬ್ಲೂ ಪ್ರಿಂಟು, ಟೈಮ್ ಟೇಬಲು, ಬೋರ್ಡ್ ಎಕ್ಸಾಮ್ ಟೈಮ್ ಟೇಬಲು, ಆ್ಯಂಡ್ ಸಬ್ಜೆಕ್ಟ್ ವೈಸ್ ಮಾಡೆಲ್ ಕ್ವೆಶನ್ ಪೇಪರ್ ಇರುತ್ತೆ ಈ ವರ್ಷಕ್ಕೆ, ಆ್ಯಂಡ್ ಹಳೆ ಕ್ವೆಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಇರುತ್ತೆ, ಆ್ಯಂಡ್ ಇವ್ಯಾಲ್ಯೂಯೇಷನ್ ಸ್ಕೀಮ್ ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲ ನೀವು ಒಂದು ಸಲ ಪ್ರಿಪೇರ್ ಆಗಿ ನೀವು ಎಕ್ಸಾಮ್ ಹಾಲ್ಗೆ ಹೋಯ್ತು ಅಂದರೆ ನಿಮಗೆ ಯಾವುದೇ ಭಯ ಇಲ್ಲದೆ ನೀವು ಆರಾಮ್ಸೆ ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಸ್ಕೋರ್ ಮಾಡ್ಬೋದು. ಯಾಕಂದರೆ ಎಕನಾಮಿಕ್ಸ್ ಅಂದ ತಕ್ಷಣ ಡಯಾಗ್ರಾಮ್ಸ್ ಇರುತ್ತೆ, ನ್ಯೂಮರಿಕಲ್ಸ್ ಇರುತ್ತೆ, ಅಯ್ಯೋ ಅವ್ರು ಮಾಡಿದ ಅರ್ಥ ಆಗಿಲ್ಲ ಅಥವಾ ನಮಗೆ ಕ್ಲಾಸಸ್ ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ, ಏನಾದರೂ ಒಂದು ರೀಸನ್ ಇರುತ್ತೆ. ಬಟ್ ತುಂಬ ಜನ ಎಕನಾಮಿಕ್ಸ್ ಅಂದ ತಕ್ಷಣ ಸ್ವಲ್ಪ ಭಯ ಪಡೋದುಂಟು. ಸೊ ಹಾಗಾಗಿ ಫಸ್ಟ್ ನೀವೇನು ಮಾಡಬೇಕು ಅಂದರೆ, ಇನ್ನೂ ಯಾರೆಲ್ಲ ಈ ರೀತಿ ಅಂದರೆ ವೆಬ್ಸೈಟ್ನ ಬಂದು ಚೆಕ್ ಮಾಡಿಲ್ಲ ಅಂದರೆ ಸ್ಟೂಡೆಂಟ್ಸ್ ಬಂದು ಚೆಕ್ ಮಾಡ್ಕೊಳ್ಳಿ. ಕೊನೆ ಮಿನಿಟಲ್ಲಿ ಈಗ ನಾವು ಲಾಸ್ಟ್ ಮಿನಿಟ್ ಲರ್ನರ್ ಅಂತ ನಿಮ್ಗೆ ಏನಾರು ಇತ್ತು ಅಂದರೆ 2 ಮಂತ್ಸಲ್ಲಿ ನಾನು ಜಾಸ್ತಿ ಚೆನ್ನಾಗಿ ಓದಿ ಮಾರ್ಕ್ಸ್ ತಗೊಳ್ಬೇಕು ಅಂತ ನಿಮ್ಮ ಮೈಂಡಲ್ಲಿದ್ದರೆ, ಅಥವಾ 40-60 ಮಾರ್ಕ್ಸ್ ಬಂದರೆ ಸಾಕಪ್ಪ, ನಾನು ಜಾಸ್ತಿ ನನಗೆ ಎಫರ್ಟ್ ಹಾಕೋಕ್ಕಾಗಲ್ಲ ಅನ್ನೋರು ಇರ್ಬೋದು. ಆ್ಯಂಡ್ ಔಟ್ ಸ್ಕೋರ್ ಮಾಡಬೇಕು, ಬಟ್ ನನಗೆ ಕ್ಲಾಸಸ್ ಮಿಸ್ ಆಗಿದೆ, ಇವಾಗ ಯಾವ ಥರ ನಾನು ಸ್ಟ್ರಾಟಜೀಸ್ ಯೂಸ್ ಮಾಡಬೇಕು ಅನ್ನೋರಿಗೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ. ಸೊ ಇಲ್ಲಿ ನೀವು ಈ ಥರ ಬಂದಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ 2025-26 ಸೆಕೆಂಡ್ PUC ಫೈನಲ್ ಎಕ್ಸಾಮ್ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಅಂತಿದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಫಸ್ಟ್ ನೀವು ಬ್ಲೂ ಪ್ರಿಂಟ್ನ ನೋಡ್ಕೊಳ್ಬೇಕು. ಆ್ಯಂಡ್ ಇಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು, ಎಲ್ಲ ಸಬ್ಜೆಕ್ಟು ಬ್ಲೂ ಪ್ರಿಂಟ್ ಇದೆ. ಯಾಕಂದರೆ ನಮಗೆ ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಪ್ಲಾನಿಂಗ್ ಬೇಕು ನಮಗೆ. ಸೊ ಇಲ್ಲಿ ನಾನು ಎಕನಾಮಿಕ್ಸ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಡೌನ್ಲೋಡ್ ಆಯಿತು. ಸೊ ಡೌನ್ಲೋಡ್ ಆದ ತಕ್ಷಣ ನಮಗೆ ಈ ರೀತಿ ಶೋ ಆಗುತ್ತೆ. ಅಂದರೆ ಬ್ಲೂ ಪ್ರಿಂಟಲ್ಲಿ ನಮ್ಗೆ ಏನು ಸಿಗುತ್ತೆ ಅಂದರೆ ಯಾವ್ಯಾವ ಚಾಪ್ಟರ್ಸ್ಗೆ ನಮಗೆ ಎಷ್ಟೆಷ್ಟು ಮಾರ್ಕ್ಸನ್ನು ಅಲಾಟ್ ಮಾಡಿರ್ತಾರೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಮಗೆ ಟೋಟಲ್ ಇರೋದೆಷ್ಟು 2 ಪಾರ್ಟ್ಸ್ ಇದೆ ನಮಗೆ ಎಕನಾಮಿಕ್ಸಲ್ಲಿ. ಮ್ಯಾಕ್ರೋ ಎಕನಾಮಿಕ್ಸ್ ಇದೆ ಆ್ಯಂಡ್ ಇಲ್ಲಿ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಬರುತ್ತೆ. ಓಕೆ, ಸೊ ಐ ಥಿಂಕ್ ಇದು 2025-26. ಸೊ ಸ್ಟೇಟ್ ಬೋರ್ಡಲ್ಲಿ ಇಂಟ್ರೊಡಕ್ಟರಿ ಮೈಕ್ರೋ ಎಕನಾಮಿಕ್ಸ್ ಆ್ಯಂಡ್ ಇಂಟ್ರೊಡಕ್ಟರಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ 2 ಇರೋದು. ಸೊ ಇಲ್ಲಿ ಅಂದರೆ CBSE ತೊಗೊಂಡಾಗ ನಮಗೆ ಮ್ಯಾಕ್ರೋ ಆ್ಯಂಡ್ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಬರುತ್ತೆ. ಬಟ್ ಇದು ಸ್ಟೇಟ್ ಬೋರ್ಡ್ ಆಗಿರೋದ್ರಿಂದ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ 2 ಟೆಕ್ಸ್ಟ್ ಬುಕ್ಕನ್ನು ಅವ್ರು ಓದ್ತಾರೆ. ಸೊ ಇಲ್ಲಿ ಮೈಕ್ರೋ ಎಕನಾಮಿಕ್ಸಲ್ಲಿ 5 ಚಾಪ್ಟರ್ಸು ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ನೀವು ನೋಡ್ಬೋದು ಇಲ್ಲಿ 6 ಚಾಪ್ಟರ್ಸ್ ಇದೆ. ಸೊ ಇಲ್ಲಿ ಮೈಕ್ರೋ ಎಕನಾಮಿಕ್ಸ್ ಅಂತ ತಗೊಂಡಾಗ ನೀವು ಬ್ಲೂ ಪ್ರಿಂಟಲ್ಲಿ ಆ್ಯಕ್ಚುಲಿ ಅಂದರೆ ಎಷ್ಟು 1 ಮಾರ್ಕ್ ಕ್ವೆಶನ್ಸ್ ಎಷ್ಟು ಕೊಟ್ಟಿರ್ತಾರೆ, 2 ಮಾರ್ಕ್ಸ್ ಕ್ವೆಶನ್ ಎಷ್ಟಿರ್ಬೋದು ಕ್ವೆಶನ್ ಪೇಪರಲ್ಲಿ, 4 ಮಾರ್ಕ್ಸು. ಪಾರ್ಟ್ ಎಲಿ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಪಾರ್ಟ್ ಎಲಿ 20 ಮಾರ್ಕ್ಸ್ ಇದೆ, ಪಾರ್ಟ್ ಬಿ 10 ಮಾರ್ಕ್ಸ್, ಪಾರ್ಟ್ ಸಿ 9 ಮಾರ್ಕ್ಸ್, ಪಾರ್ಟ್ ಡಿ 5 ಮಾರ್ಕ್ಸ್ ಆ್ಯಂಡ್ ಪಾರ್ಟ್ ಇ 3 ಮಾರ್ಕ್ಸ್. ಓಕೆ, ನಾನು ಕ್ವೆಶನ್ ಪೇಪರ್ ನಿಮಗೊಂದು ಶೋ ಮಾಡ್ತೀನಿ. ಬಟ್ ಇಲ್ಲಿ ಬ್ಲೂ ಪ್ರಿಂಟ್ನ ನೋಡಿದ ತಕ್ಷಣ ನಿಮಗೆ ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಯಾವ ಸೆಕ್ಷನ್ಗೆ ನಮಗೆ ಎಷ್ಟು ಮಾರ್ಕ್ಸ್ ಅಲಾಟ್ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇದು ಒಂದು ಐಡಿಯಾ ಬಂದ ತಕ್ಷಣ ನೆಕ್ಸ್ಟ್ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಇದರಲ್ಲೂ ಕೂಡ ಅದೇ ಥರ ಚೆಕ್ ಮಾಡ್ಕೊಂಡಾಗ ಓಕೆ 100 ಮಾರ್ಕ್ಸಿಗೆ ನಾವು ಈ ರೀತಿ ಬರೀಬೇಕು ಅಂತ ನಮಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ಕನ್ನಡ ಮೀಡಿಯಮಲ್ಲಿ ಓದೋರಿಗೆ ಕನ್ನಡ ಮೀಡಿಯಮಲ್ಲೂ ಕನ್ನಡ ಭಾಷೆಯಲ್ಲೂ ಕೂಡ ಇದೆ. ಇಂಗ್ಲೀಷ್ ಮೀಡಿಯಮಲ್ಲಿ ಯಾರು ಸ್ಟೇಟ್ ಬೋರ್ಡಲ್ಲಿ ಓದ್ತಿದ್ದಾರೆ ಅವ್ರಿಗೆ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಬ್ಲೂ ಪ್ರಿಂಟ್ ನಿಮಗೆ ಒಂದು ಕ್ಲಾರಿಟಿ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ ಬ್ಲೂ ಪ್ರಿಂಟ್ ಆದಮೇಲೆ ನೀವು ಅಂದರೆ ಕೂಲಂಕುಷವಾಗಿ ಅದನ್ನು ಸ್ಟಡಿ ಮಾಡಾದಮೇಲೆ ಯು ಕ್ಯಾನ್ ಗೋ ಬ್ಯಾಕ್
ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಸಬ್ಜೆಕ್ಟ್ ವೈಸ್ ಮಾಡೆಲ್ ಕ್ವೆಶನ್ ಪೇಪರ್ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ನೀವು ಸಬ್ಜೆಕ್ಟ್ ವೈಸ್ ಮಾಡೆಲ್ ಕ್ವೆಶನ್ ಪೇಪರ್. ಸೊ ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4 ಅಂತಿದೆ. ಎಷ್ಟು ಪೇಪರ್ಸ್ ಅವೈಲೇಬಲ್ ಇದೆ ಅಷ್ಟನ್ನು ಕೊಟ್ಟಿದ್ದಾರೆ ಅವರು ಮಾಡೆಲ್ ಪೇಪರ್ಸು. ಸೊ ಎಕನಾಮಿಕ್ಸ್ ನೋಡೋಣ ನಾವು. ಸೊ ಇಲ್ಲಿ ಒಂದು ಡೌನ್ಲೋಡ್ ಮಾಡ್ತೀನಿ. ಓಕೆ, 2025-26 25-26ನೇ ಸಾಲಿನ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಇದೆ. ಅಂದರೆ ಇದು ಒಂದು ಮಾಡೆಲ್ ಪೇಪರ್ ಥರ ಕೊಟ್ಟಿರ್ತಾರೆ. ಇದೇ ರೀತಿಯಲ್ಲಿ ಈ ವರ್ಷದ ಪೇಪರನ್ನು ಅವರು ಮೇನ್ ಪೇಪರನ್ನು ಸೆಟ್ ಮಾಡ್ತಾರೆ ಅಂತ ಒಂದು ಐಡಿಯಾ ಕೊಡೋದಕ್ಕೆ ಮಕ್ಕಳಿಗೆ. ಓಕೆ, ಸೊ ಇಲ್ಲಿ ಕನ್ನಡ ಮೀಡಿಯಮಲ್ಲಿದೆ ಕ್ವೆಶನ್ಸ್ಗಳು ನೀವು ನೋಡ್ಬೋದು. ಇಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಸ್ಟೂಡೆಂಟ್ಸ್, ನಾನು ಇಂಗ್ಲೀಷ್ ಕ್ವೆಶನ್ ಪೇಪರ್ಗೆ ಹೋಗ್ತೀನಿ, ಯಾಕಂದರೆ ನಾನು ಟೀಚ್ ಮಾಡ್ತಿರೋದು ಇಂಗ್ಲೀಷ್ ಮೀಡಿಯಮ್ ಆಗಿರೋದ್ರಿಂದ ತುಂಬ ವರ್ಷ ಆಯಿತು ಕನ್ನಡ ಮೀಡಿಯಮ್ ಟಚ್ ಬಿಟ್ಟು. ಡಿಗ್ರಿಯಲ್ಲಿ ನಾನು ಕಂಪ್ಲೀಟಾಗಿ ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಅಂದರೆ ಪದಗಳು ಸ್ವಲ್ಪ ಅದರದ್ದು ಮರ್ತೋಗಿದೆ. ಸೊ ಇಲ್ಲಿ ಓಕೆ, ಇಲ್ಲಿ ನಿಮಗೆ ಕ್ವೆಶನ್ ಪೇಪರ್ ಕಾಣಿಸ್ತಾ ಇದೆ 25-26 ಇದು ಅಂದರೆ ಮಾಡೆಲ್ ಕ್ವೆಶನ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ. ಸೊ ಇಲ್ಲಿ ನಿಮಗೆ ಪಾರ್ಟ್ ಎನ ನೋಡಿದಾಗ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದೆ. ಅಂದರೆ ನಿಮಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ರೈಟ್ ಆನ್ಸರ್ ಇರುತ್ತೆ, ನೀವು ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ಯಾವ ಮಕ್ಕಳು ಕೂಡ ಅಂದರೆ ಆನ್ಸರ್ ಲೈಕ್ ಮಾರ್ಕ್ಸನ್ನು ಕಳ್ಕೊಳ್ಳಬಾರ್ದು. ಯಾಕಂದರೆ ಆಪ್ಷನ್ಸ್ ಅವರೇ ಕೊಟ್ಟಿರ್ತಾರೆ, ಅದರಲ್ಲಿ ಒಂದನ್ನು ನಾವು ಗೆಸ್ ಮಾಡಿ ಬರೀಬೇಕಂದ್ರೆ 99% ಆಫ್ ಮಕ್ಕಳು ಬರೀತಾರೆ ಇದಕ್ಕೆ ಆನ್ಸರ್. ಹಾಗನ್ಬಿಟ್ಟು ಇದು ತುಂಬ ಈಸಿನಾ? ಇಲ್ಲವೇ ಇಲ್ಲ. ಕಾನ್ಸೆಪ್ಟ್ ಕಂಪ್ಲೀಟಾಗಿ ಗೊತ್ತಿದ್ರೆ ಮಾತ್ರ ನಾವು MCQ ಕ್ವೆಶನ್ಸ್ಗೆ ಆನ್ಸರ್ ಮಾಡೋಕ್ಕಾಗೋದು. ಇದು 5 ಮಾರ್ಕ್ಸ್ ಇದೆ. ಆ್ಯಂಡ್ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ತಗೊಂಡಾಗ ಅದರಲ್ಲೂ ನೋಡಿ ನಿಮಗೆ ಏನು ಆಪ್ಷನ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಆನ್ಸರ್ಸ್ನ ಇಲ್ಲಿ ಮೇಲ್ಗಡೆನೆ ಕೊಟ್ಟಿರ್ತಾರೆ. ಅಂದರೆ ಇದನ್ನು ನೀವು ಮ್ಯಾಚ್ ಮಾಡಬೇಕು ಯಾವುದಕ್ಕಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಈಗ ನೀವು ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಆಫ್ ಅ ಕಮಾಡಿಟೀಸ್ ಅಂತ ಕೊಟ್ಟಿದ್ದಾರೆ. ಅದು ನಮಗೆ ಯುಟಿಲಿಟಿ ಅಂತ ಗೊತ್ತಿದ್ರೆ ನಿಮಗೆ ಆನ್ಸರ್ ಅಲ್ಲೇ ಬರೀಬಹುದು. ಓಕೆ, ಆ್ಯಂಡ್ 8th ಕ್ವೆಶನ್ ಚೆಕ್ ಮಾಡಿದಾಗ ಡ್ಯಾಶ್ ಇಸ್ ಡಿಟರ್ಮೈನ್ಡ್ ಎಟ್ ದ ಪಾಯಿಂಟ್ ವೇರ್ ದ ಡಿಮಾಂಡ್ ಫಾರ್ ಲೇಬರ್ ಆ್ಯಂಡ್ ಸಪ್ಲೈ ಆಫ್ ಲೇಬರ್ ಕರ್ವ್ಸ್ ಇಂಟರ್ಸೆಕ್ಟ್. ಓಕೆ, ಅದು ನಮಗೆ ವೇಜಸ್ ಅಂತ ಗೊತ್ತಿರಬೇಕು. ಸೊ ಇಲ್ಲಿ ವೇಜ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈ ರೀತಿ ನಮಗೆ ಆನ್ಸರ್ಸ್ ಗೊತ್ತಿದ್ರೆ ಅಂದರೆ ನಮಗೆ ಇಲ್ಲಿ ಐಡಿಯಾ ಕೊಟ್ಟಿದ್ರೆ ಒಂದು ಹಿಂಟ್ ಕೊಟ್ಟಾಗ ನಮಗೆ ಆನ್ಸರ್ಸ್ ಮಾಡೋದು ಈಸಿ ಆಗುತ್ತೆ. ಸೊ 5+5 10 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲೇ ಇದೆ ಅಂತ ನೀವು ಅನ್ಕೊಳ್ಬೇಕು ಯೂಶಲಿ. ಯಾಕಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೀವಾಗ ಗ್ರೇಡ್ 12 ಅಲ್ಲಿ ಇದ್ದೀರಾ, ಸೆಕೆಂಡ್ PUC ತಲುಪಿದ್ದೀರಾ ಅಂದರೆ ನೀವು ಈ ರೀತಿ ಕ್ವೆಶನ್ಸ್ನ ಎಷ್ಟೊಂದು ಸಾಲ್ವ್ ಮಾಡಿರಲ್ಲ ಇಲ್ಲಿವರೆಗೂ. ಸೊ ಹಾಗಾಗಿ ನೀವು ಇಲ್ಲಿ ಮಾರ್ಕ್ಸ್ನ ಕಳ್ಕೊಳ್ಳೇಬಾರ್ದು. ಆ್ಯಂಡ್ ನೆಕ್ಸ್ಟ್ ಬಂದರೆ ಮ್ಯಾಚ್ ದ ಫಾಲೋವಿಂಗ್. ಸ್ಟೇಟ್ ಬೋರ್ಡ್ ಆ್ಯಕ್ಚುಲಿ ಚಿಲ್ಡ್ರನ್ ಓರಿಯೆಂಟೆಡ್, ಚಿಲ್ಡ್ರನ್ ಫ್ರೆಂಡ್ಲಿ ಆಗಿ ಇವಾಗ ಮಕ್ಕಳುಗಳು ಆದಷ್ಟು ಅವರು ಒಂದು ಆತ್ಮವಿಶ್ವಾಸನ ತಗೊಂಡು ಪಾಸ್ ಆಗಲಿ, ಓಕೆ, ಅವ್ರ ಮುಂದಿನ ಜೀವನಕ್ಕೆ ಹೆಜ್ಜೆ ಇಟ್ಕೊಂಡು ಹೋಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಕ್ವೆಶನ್ ಪೇಪರ್ನ ಈ ರೀತಿ ಅವರು ನಿಮಗೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಂತ ನೋಡುವಾಗ ನಿಮಗೆ ಅಟ್ಲೀಸ್ಟ್ ಅಲ್ಲೇ ಇರುತ್ತೆ ಪಾರ್ಟ್ ಎ ಪಾರ್ಟ್ ಬಿ ಅಂತ, ಅದನ್ನು ನೀವು ಮ್ಯಾಚ್ ಮಾಡಬೇಕು. ಇಲ್ಲೂ ಕೂಡ ನೀವು ಯಾರು ಕೂಡ ಮಾರ್ಕ್ಸ್ನ ಕಳ್ಕೊಳ್ಳೇಬಾರ್ದು. ಓಕೆ, ಅಟ್ಲೀಸ್ಟ್ ಸ್ವಲ್ಪ ನಮ್ಮ ಕಾಮನ್ ಸೆನ್ಸ್ನ ಯೂಸ್ ಮಾಡಿದ್ರು ಕೂಡ, ಅಥವಾ ನಾವು ಕೇಳಿಸ್ಕೊಂಡಿರೋದು ಇನ್ಯಾರೋ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಾವು ಓದಿರೋ ಅರ್ಧಂಬರ್ಧ ಗೊತ್ತಿದ್ರು ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು 1 ಮಾರ್ಕ್ ಕ್ವೆಶನ್ಸ್. ಓಕೆ, ಆ್ಯಂಡ್ ಆನ್ಸರ್ ದಿ ಫಾಲೋವಿಂಗ್ ಕ್ವೆಶನ್ಸ್ ಇನ್ ಒನ್ ಸೆಂಟೆನ್ಸ್ ಅಂತ ಇದೆ. ಸೊ ವಾಟ್ ಈಸ್ ಸಪ್ಲೈ, ನೇಮ್ ದ ವೆಲ್ ನೋನ್ ವರ್ಕ್ ಆಫ್ ಆಡಮ್ ಸ್ಮಿತ್, ವಾಟ್ ಈಸ್ ವೆಲಾಸಿಟಿ ಆಫ್ ಸರ್ಕ್ಯುಲೇಷನ್ ಆಫ್ ಮನಿ. ಈ ರೀತಿ ಇದು ನಿಮಗೆ ಚೆನ್ನಾಗಿ ಆನ್ಸರ್ಸ್ ಗೊತ್ತಿದ್ರೆ ಮಾತ್ರ ಮಾಡೋಕ್ಕಾಗೋದು. ಓಕೆ, ಅದನ್ನು ಬಿಟ್ಟು ನಾನು ಇವಾಗ ಏನು ಹೇಳಿದೆ, ಮ್ಯಾಚ್ ದ ಫಾಲೋವಿಂಗ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ ದ MCQ. ಇಲ್ಲಿ ನಿಮಗೆ 15 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ ಇದೆ ಅಂತ ನೀವು ತಿಳ್ಕೊಂಡ್ಬಿಡಬೇಕು. ಯಾಕಂದರೆ ಇಲ್ಲಿ ಇದಿಷ್ಟು ಈಸಿ ಇರೋದ್ರಿಂದ, ಆಪ್ಷನ್ಸ್ ಅಲ್ಲೇ ಇರೋದ್ರಿಂದ, ಹಿಂಟ್ಸ್ ಕೊಟ್ಟಿರೋದ್ರಿಂದ ನಮಗೆ ಮಾರ್ಕ್ಸ್ ಬರಲೇಬೇಕು. ಸೊ 15 ಮಾರ್ಕ್ಸ್ ಯಾವುದೇ ಸ್ಟೂಡೆಂಟು ಕಣ್ಣು ಮುಚ್ಕೊಂಡು ಸ್ಕೋರ್ ಮಾಡ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ಇದೆ ಇನ್ನು ಬಾಕಿ ಪಾರ್ಟ್ ಬಿ, ಪಾರ್ಟ್ ಸಿ ಎಲ್ಲ ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿರಬೇಕು ವಿದ್ಯಾರ್ಥಿಗಳಿಗೆ, ಇಲ್ಲ ಅಂತಂದರೆ ಕಷ್ಟ ಆಗಿಬಿಡುತ್ತೆ. ಆ್ಯಂಡ್ ಪಾರ್ಟ್ ಇನ್ನೊಂದಿದೆ, ಆ್ಯಕ್ಚುಲಿ ನಾನು ಅದನ್ನು ಶೋ ಮಾಡಿಕೊಡ್ತೀನಿ. ಪಾರ್ಟ್ ಇ ಅಂತ ತಗೊಂಡಾಗ ಓಕೆ, ನಿಮಗೆ ಇಲ್ಲಿ 2 ಕ್ವೆಶನ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೀವೇನು ಮಾಡಬೇಕು, ಟೋಟಲು 41, 42 ಆ್ಯಂಡ್ 43 ಇಷ್ಟು 3 ಕ್ವೆಶನ್ಸ್ ಇರುತ್ತೆ. ಈ 3ರಲ್ಲಿ ನೀವು ಎನಿ 2 ಆನ್ಸರ್ ಮಾಡಬೇಕಂದ್ರೆ 5 ಮಾರ್ಕ್ಸ್ ಇರುತ್ತೆ ಒಂದು ಕ್ವೆಶನ್ಗೆ, ಅದನ್ನು ನೀವು 2 ಕ್ವೆಶನ್ಸ್ ಅಟೆಂಡ್ ಮಾಡಬೇಕು. ಸೊ ಇಲ್ಲಿ 10 ಮಾರ್ಕ್ಸು. ಇಲ್ಲಿ ಏನಿರುತ್ತೆ ಅಂದರೆ ನಿಮಗೆ ಆ್ಯಕ್ಚುಲಿ ನಾನು ಶೋ ಮಾಡ್ತೀನಿ ಒಂದು ಮೆಟೀರಿಯಲ್ನ. ಸೊ ಈ ವೆಬ್ಸೈಟಲ್ಲಿ ನಿಮಗೆ ಸ್ಟೇಟ್ ಬೋರ್ಡ್ ವೆಬ್ಸೈಟಲ್ಲಿ ಈ ಪಾರ್ಟ್ ಇ, ಈಗ ಎಂಟೈರ್ ಸಿಲೆಬಸ್ ಮ್ಯಾಕ್ರೋ ಆ್ಯಂಡ್ ಮೈಕ್ರೋ ಎಕನಾಮಿಕ್ಸ್ ಏನಿದೆ ಇದಿಷ್ಟರಲ್ಲೂ 12 ಚಾಪ್ಟ್ರಲ್ಲಿ ಬರುವಂಥ ಪಾರ್ಟ್ ಇ ಕ್ವೆಶನ್ಸ್ನ ಅವರು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದನ್ನು ನೀವು ಪ್ರಿಪೇರ್ ಆದರೆ ಸಾಕು. ಫಾರ್ ಎಕ್ಸಾಂಪಲ್ 41, 42, 43 ಇದೆಲ್ಲ ನಾನು ನಿಮಗೆ ಶೋ ಮಾಡ್ತೀನಿ. ಓಕೆ, ಐ ವಿಲ್ ಗೋ ಬ್ಯಾಕ್ ಟು ದ್ಯಾಟ್ ಆ್ಯಂಡ್ ಐ ವಿಲ್ ಶೋ ಯು. ಇಲ್ಲಿ ಅದು ಮೆಟೀರಿಯಲ್ಸಲ್ಲಿರುತ್ತೆ. ವೇಟ್, ಇಲ್ಲಿ ಎಕ್ಸಾಮ್ ಸ್ಟಡಿ ಮೆಟೀರಿಯಲ್ ಅಂತ ನಿಮಗೆ ಕಾಣಿಸ್ತಾ ಇದೆ, ಇದೇನಾ ಅಂತ ಚೆಕ್ ಮಾಡೋಣ. ಓಕೆ, ವೇಟ್, ಸಬ್ಜೆಕ್ಟ್ ವೈಸು ಕ್ವೆಶ್ಚನ್ ಬ್ಯಾಂಕ್. ಓಕೆ, ಲೆಟ್ಸ್ ಚೆಕ್. ವೆರ್ ಇಸ್ ಎಕನಾಮಿಕ್ಸ್, ಇದೆಲ್ಲ ಆಪ್ಷನಲ್ ಸಬ್ಜೆಕ್ಟ್, ಅಂದರೆ ಇದರಲ್ಲಿ ನಿಮ್ಮದು ಮೇನ್ ಸಬ್ಜೆಕ್ಟ್ಸ್ ಎಲ್ಲ ಇರುತ್ತೆ. ಎಕನಾಮಿಕ್ಸ್ ನಿಮಗೆ ಕಾಣಿಸ್ತಾ ಇದೆಯಾ? ಓಕೆ, ಇಲ್ಲಿದೆ ಎಕನಾಮಿಕ್ಸು. ಓಕೆ ಓಕೆ ಇಲ್ಲಿ ನಿಮಗೆ ಸಿಲೆಬಸ್ ಕೊಟ್ಟಿರ್ತಾರೆ. ಓಕೆ, ಸಿಲೆಬಸ್ಸು ಆ್ಯಂಡ್ ಮಾರ್ಕಿಂಗ್ ಸ್ಕೀಮ್ ಇಲ್ಲಿ ಹಾಕಿರ್ತಾರೆ. ಇಲ್ಲಿ ನಿಮಗೆ ನೋಡ್ಬೋದು ಚಾಪ್ಟರ್ ವೈಸ್ ಅವರು ಈ ಒಂದು ಇದರಲ್ಲಿ ಚಾಪ್ಟರ್ ವೈಸ್ ಕ್ವೆಶನ್ ಆನ್ಸರ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಈಸಿ ಯಾವುದು, ಆವ್ರೇಜ್ ಯಾವುದು, ಡಿಫಿಕಲ್ಟ್ ಯಾವುದು ಅಂತ ಅವರು ಬೈಫರ್ಕೇಟ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನಾನು ಹೇಳಿದೆ ನಿಮಗೆ ಪಾರ್ಟ್ ಇ ಕ್ವೆಶನ್ಸು ಅಲ್ಲಿ ಕೊಟ್ಟಿರ್ತಾರೆ ಅಂತ ನಾನು ಶೋ ಮಾಡ್ತೀನಿ. ಎಲ್ಲ ಚಾಪ್ಟರ್ಲೂ ಪಾರ್ಟ್ ಇ ಕ್ವೆಶನ್ಸ್ ಇರಲ್ಲ. ಓಕೆ,
ಓಕೆ, ಅಸೈನ್ಮೆಂಟ್ ಆ್ಯಂಡ್ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವೆಶನ್ಸ್. ಈ ಥರ ನಿಮಗೆ ಕೆಲವೊಂದು ಚಾಪ್ಟರ್ಸಲ್ಲಿ ಕ್ವೆಶನ್ಸ್ ಕೊಟ್ಟಿರ್ತಾರೆ. ಓಕೆ, ಅಸೈನ್ಮೆಂಟ್ ಆ್ಯಂಡ್ ಪ್ರಾಜೆಕ್ಟ್ ಓರಿಯೆಂಟ್ ಇದನ್ನು ನಾವು ಕ್ವೆಶನ್ ಪೇಪರಲ್ಲಿ ಪಾರ್ಟ್ ಇ ಕ್ವೆಶನ್ಸ್ ಅಂತ ಕೊಟ್ಟಿರ್ತೀವಿ. ಓಕೆನಾ? ಸೊ ಈ ಥರ ನೀವು ಇದಕ್ಕೆ ಆನ್ಸರ್ಸ್ ನಾವು ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ, ಅದನ್ನ ನೋಡಿ. ಯಾಕೆಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ನಿಮಗೆ ಗೂಗಲಲ್ಲೇ ಹುಡುಕಿದ್ರು ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಪಾರ್ಟ್ ಇ ಕ್ವೆಶನು ಇದು ಒಂದಾಯಿತು. ಇದು ಆ್ಯಕ್ಚುಲಿ ಡಿಮಾಂಡ್ ಚಾಪ್ಟರಲ್ಲಿದೆ, ಅಂದರೆ ಕನ್ಸ್ಯೂಮರ್ ಬಿಹೇವಿಯರ್ ಚಾಪ್ಟರಲ್ಲಿ. ಇದೇ ಥರ ನಿಮಗೆ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವೆಶನ್ಸು ತುಂಬ ಇದೆ. ಅಂದರೆ ಒಂದು ಐ ಥಿಂಕ್ ನನ್ನ ಪ್ರಕಾರ ಒಂದು 6 to 7 ಇರ್ಬೋದು ಅಷ್ಟೇ. ನಿಮ್ಮ ಎಂಟೈರ್ ಟೆಕ್ಸ್ಟ್ ಬುಕ್ಕಿಗೆ ಒಂದು 6 ರಿಂದ 7 ಪ್ರಾಜೆಕ್ಟ್ ಓರಿಯೆಂಟೆಡ್ ಇದೆ. ಈ ಕ್ವೆಶನ್ಸ್ನ ಏನಾದರೂ ನೀವು ಫುಲ್ ಇಲ್ಲಿ ಏನು ಕೊಟ್ಟಿದ್ದಾರೆ ಈ ಮೆಟೀರಿಯಲಲ್ಲಿ ನೀವು ಓದ್ಕೊಂಡ್ರಿ ಅಂತಂದರೆ, ಇಲ್ಲಿ ನೋಡಿ ಇಲ್ಲೊಂದಿದೆ. ಇದು ಯಾವುದಿದು? ಪ್ರೊಡಕ್ಷನ್ ಚಾಪ್ಟರ್, ಟೋಟಲ್ ಪ್ರಾಡಕ್ಟ್, ಮಾರ್ಜಿನಲ್ ಪ್ರಾಡಕ್ಟ್ ಆ್ಯಂಡ್ ಆವರೇಜ್ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ. ಅಸೈನ್ಮೆಂಟ್ ಆ್ಯಂಡ್ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವೆಶನ್ಸ್, ಈ ಮೆಟೀರಿಯಲಲ್ಲಿ ಇರುವಂತಹ ಅಸೈನ್ಮೆಂಟ್ ಆ್ಯಂಡ್ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವೆಶನ್ ಯಾವ್ಯಾವ ಚಾಪ್ಟರ್ ಇದೆ ಈ ಥರ ನೀವು ಕಲ್ತ್ಕೊಂಡ್ಬಿಟ್ರೆ ಸೊ ನಿಮಗೆ 10 ಮಾರ್ಕ್ಸ್ ಬಂತು ಅಂತ ಅರ್ಥ. ಓಕೆ, 5 ರಿಂದ 6 ಕ್ವೆಶನ್ಸ್ ಇರ್ಬೋದು ನಿಮಗೆ ಓವರ್ ಆಲ್ ಅಷ್ಟು ಪೋರ್ಷನ್ಸ್ಗೆ. ಸೊ ಅದನ್ನು ನೀವೇನಾದರೂ ಅದೇ ಕ್ವೆಶನ್ಸ್ನ ನೀವು ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಅದೇ ಕ್ವೆಶನ್ಸೇ ನಿಮಗೆ ಎಕ್ಸಾಮಲ್ಲಿ ಬರೋದು. ಯಾವ್ದಾದ್ರು ಒಂದು 2-3 ಕೇಳ್ತಾರೆ, ಅಲ್ಲಿ ಒಂದು 6-7 ಇರೋದ್ರಿಂದ. ಓಕೆ, ಸೊ ಇನ್ನೂ ನಿಮಗೆ ಬೇಕು ಅಂದರೆ ನಾನು ಶೋ ಮಾಡ್ಕೊಡ್ತೀನಿ. ಏನಕ್ಕೆ ಇದನ್ನು ಶೋ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಈಸಿ ಆ್ಯಕ್ಚುಲಿ. ಅಂದರೆ ಸ್ವಲ್ಪ ನಾವು ಎಫರ್ಟ್ ಹಾಕಿ ನಾವು ಸ್ವಲ್ಪ ಏನು ಹೇಳ್ತೀವಿ ಸೋರ್ಸ್ ಮಾಡಿ ನಾವು ಸರ್ಚ್ ಮಾಡಿಬಿಟ್ಟು ನಾವು ಸ್ವಲ್ಪ ಓದ್ಕೊಂಡು ಬಿಡ್ತು ಅಂದರೆ ನಮಗೆ ಆರಾಮ್ಸೆ ಮಾರ್ಕ್ಸ್ ಬರುತ್ತೆ. ಇದೊಂದು ನೋಡಿ ಅಸೈನ್ಮೆಂಟ್, ಇದು ರೆವಿನ್ಯೂ ಚಾಪ್ಟರ್. ಇದು ಇನ್ ಅ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಕಾಸ್ಟ್ ಆ್ಯಂಡ್ ರೆವಿನ್ಯೂ ಚಾಪ್ಟರ್. ವೆನ್ ಮಾರ್ಕೆಟ್ ಪ್ರೈಸ್ ಆಫ್ ಈಚ್ ಯೂನಿಟ್ ಆಫ್ ಅ ಗೂಡ್ ಇಸ್ ₹60, ಕಂಪ್ಯೂಟ್ ಇನ್ ಟೋಟಲ್ ರೆವಿನ್ಯೂ. ದಟ್ ಮೀನ್ಸ್ ಕ್ಯಾಲ್ಕುಲೇಟ್ MR ಆ್ಯಂಡ್ TR ಆ್ಯಂಡ್ AR ಅಂತ ಇದೆ. ಸೊ ಇಲ್ಲಿ TRನ ಕ್ಯಾಲ್ಕುಲೇಟ್ ಮಾಡಬೇಕು, MRನ ಕ್ಯಾಲ್ಕುಲೇಟ್ ಮಾಡಬೇಕು, ARನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟಲ್ಲಿ ಮಾರ್ಕೆಟ್ ಪ್ರೈಸ್ ₹60 ಇದ್ದಾಗ ಸೊ ನಾವಿಲ್ಲಿ ಅಂದರೆ ಟೋಟಲ್ ರೆವಿನ್ಯೂ ಅಂದರೆ ಒಟ್ಟು ಆದಾಯ, ಸೀಮಾಂತ ಆದಾಯ ಆ್ಯಂಡ್ ಆವ್ರೇಜ್ ರೆವಿನ್ಯೂ ಅಂತಿದೆ. ಆವ್ರೇಜ್ ರೆವಿನ್ಯೂ ಅಂದರೆ ಸರಾಸರಿ ಆದಾಯ ಅಂತೇನೋ ಬರುತ್ತೆ ಅದು. ಸೊ ಆ ಥರ ಅದನ್ನು ಇದು ಮಾಡಬೇಕು. ಸೊ ಕ್ವಾಂಟಿಟಿ ಸೋಲ್ಡ್ ಅಂದರೆ ಎಷ್ಟು ಅವರು ಸೇಲ್ ಮಾಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ 0 into 60 ಅಂತ ಬಂದಾಗ ನಿಮಗೆ ಟೋಟಲ್ ರೆವಿನ್ಯೂ 0 ಬರುತ್ತೆ. 1 into 60 ಬಂದಾಗ 60 ಬರುತ್ತೆ. 2 into ಯಾಕಂದರೆ ಟೋಟಲ್ ರೆವಿನ್ಯೂ ಫಾರ್ಮುಲಾ ಏನು ಬರುತ್ತೆ? P into Q ಅಂದರೆ ಪ್ರೈಸ್ ಇಂಟು ಕ್ವಾಂಟಿಟಿ ಅಂತ ಬರುತ್ತೆ. ಸೊ 260 120 ಬರುತ್ತೆ, 3 into 60 180 ಬರುತ್ತೆ. ಆ ಥರ. ಸೊ ಇದಕ್ಕೆ ಫಾರ್ಮುಲಾಸ್ ನಿಮಗೆ ಆಲ್ರೆಡಿ ಕಲ್ತ್ಕೊಂಡಿರ್ತೀರ, ಅದನ್ನು ಯೂಸ್ ಮಾಡ್ಕೊಂಡು ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಈ ಥರ. ಸೊ ನಾನು ಹೇಳ್ದಂಗೆ ನಿಮಗೆ ಪಾರ್ಟ್ ಇ ಕ್ವೆಶನ್ಸ್ ಏನು ಬರುತ್ತೆ ಅದನ್ನು ನೀವು ಓದ್ಕೋಬೇಕು. ಇದು ಎಲ್ಲಿರುತ್ತೆ ಅಂದರೆ ಎಕ್ಸಾಸ್ಟಿವ್ ಕ್ವೆಶನ್ ಬ್ಯಾಂಕ್ಸ್ ಅಂತ ಇರುತ್ತೆ. ಸೆಕೆಂಡ್ PUCಗೆ ಅಂತಲೇ ನಿಮಗೆ ಕ್ವೆಶನ್ ಬ್ಯಾಂಕ್ ಚಾಪ್ಟರ್ ವೈಸ್ ಬಿಟ್ಟಿದ್ದಾರೆ. ಸ್ಟೇಟ್ ಬೋರ್ಡ್ ಆ್ಯಕ್ಚುಲಿ ಮಕ್ಕಳು ಔಟ್ ಸ್ಕೋರ್ ಮಾಡಲಿಕ್ಕೆ ತುಂಬಾ ಅವರು ಚಿಲ್ಡ್ರನ್ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಹಾಗಾಗಿ ಅಟ್ಲೀಸ್ಟ್ ಡಿಸೆಂಬರ್ವರೆಗೂ ನಾನು ಓದೇ ಇಲ್ಲ ಅಂತ ಹೇಳೋ ವ್ಯಕ್ತಿನೂ ಕೂಡ 2 ತಿಂಗಳು ಕರೆಕ್ಟಾಗಿ ನೀವು ಕೂತ್ಕೊಂಡು ಸ್ಟಡಿ ಮಾಡಿದ್ರೆ ಆರಾಮ್ಸೆ ನೀವು 80 to 90 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು. ಫಸ್ಟು ನೀವೇನು ಮಾಡಬೇಕು ಅಂದರೆ ಈ ವೆಬ್ಸೈಟ್ಗೆ ಬಂದಾಗ ಬ್ಲೂ ಪ್ರಿಂಟ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಮನೇಲಿ ಇಟ್ಕೊಳ್ಳಿ. ದೆನ್ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಕೊಟ್ಟಿದ್ದಾರೆ, ಅದನ್ನು ನೀವು ಏನು ಪೇಪರ್ 1, ಪೇಪರ್ 2, ಪೇಪರ್ 3 ಅಂತ ಕೊಟ್ಟಿರೋದನ್ನು ನೀವು 3 ಕ್ವೆಶನ್ಸ್ ಪೇಪರ್ನ ತೊಗೊಂಡು ವರ್ಕೌಟ್ ಮಾಡಿ. ಅದನ್ನು ಕ್ವೆಶನ್ಸ್ನ 3 ಕ್ವೆಶನ್ ಪೇಪರ್ನ ನೀವು 360 ಡಿಗ್ರಿ ಅನಾಲಿಸಿಸ್ ಮಾಡಿದ್ರೆ ನೀವು ಐ ಥಿಂಕ್ ಎಂಟೈರ್ ಸಿಲೆಬಸ್ನ ನೀವು 3 ಸಲ ಓದಿದ್ದೀರಾ ಅಂತ ಅರ್ಥ ಆಗುತ್ತೆ. ಅಂಡ್ ಅದಾದಮೇಲೆ ನೀವು ಕ್ವೆಶನ್ ಬ್ಯಾಂಕ್ ನಾನು ಹೇಳಿದ್ನಲ್ಲ, ಪಾರ್ಟ್ A, ಪಾರ್ಟ್ B, ಪಾರ್ಟ್ C. ಓಕೆ, ಸೊ ಇದಿಷ್ಟನ್ನು ನೀವು ಪಾರ್ಟ್ A, B, C 5 ಮಾರ್ಕ್ಸ್ಗಿದೆ. ಸೊ ಅದನ್ನೇನಾದರೂ ನೀವು ಐ ಥಿಂಕ್ ಅಲ್ಲಿ ಚೆಕ್ ಹಿಯರ್ ಓನ್ಲಿ ಡೌನ್ಲೋಡ್ ಮಾಡಿದ್ದೀನಲ್ವಾ. ಇದು ಬ್ಲೂ ಪ್ರಿಂಟು. 1 minute, ಇದು ಡೌನ್ಲೋಡಲ್ಲಿದೆ. ವಾಟ್ ಮೇಡಮ್? ಎಸ್ ಕಮಿಂಗ್. ಓಕೆ, ಐ ಡೌನ್ಲೋಡೆಡ್ ಒನ್ ಕ್ವೆಶನ್ ಪೇಪರ್. ವೇರ್ ಇಸ್ ದ್ಯಾಟ್? ಬ್ಲೂ ಪ್ರಿಂಟ್ ಮಾತ್ರ ಡೌನ್ಲೋಡ್ ಮಾಡಿದ ಅಂತ. ಓಕೆ, ಐ ಥಿಂಕ್ ಐ ಡೌನ್ಲೋಡೆಡ್ ಓನ್ಲಿ ಬ್ಲೂ ಪ್ರಿಂಟ್. ಓಕೆ, ಹಿಯರ್ ಇಲ್ಲಿದೆ ಅಲ್ವಾ. ನಾನು ಹೇಳಿದೆ ನಿಮಗೆ ಪಾರ್ಟ್ A 5 ಮಾರ್ಕ್ ಇರುತ್ತೆ, ಪಾರ್ಟ್ B 5 ಮಾರ್ಕ್ ಆ್ಯಂಡ್ ಪಾರ್ಟ್ C 5 ಮಾರ್ಕ್ಸ್. ಸೊ ಇದರಲ್ಲಿ ನೀವು 15 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಪ್ಲಸ್ ನಿಮಗೆ ಲಾಸ್ಟಲ್ಲಿ ಪಾರ್ಟ್ E ಏನು ಹೇಳಿದೆ ಅದರಲ್ಲಿ ನಿಮಗೆ ಸೊ ಒಂದು 6 to 7 ಕ್ವೆಶನ್ಸ್ ಹೋಲ್ ಸಿಲೆಬಸ್ಸಲ್ಲಿ ಇರೋದು ನಿಮಗೆ. ಅದರಲ್ಲಿ ನಿಮಗೆ ಯಾವ್ದಾದ್ರು ಒಂದು 2 ಕ್ವೆಶನ್ಸ್ ಬರುತ್ತೆ. ಓಕೆ, ಸೊ ಇದನ್ನು ನೀವು ಕಲ್ತ್ಕೊಂಡ್ಬಿಟ್ರೆ 10 ಮಾರ್ಕ್ಸ್ ಆರಾಮ್ಸೆ ನಿಮ್ಮ ಪಾಕೆಟಲ್ಲಿ ಆಲ್ರೆಡಿ ಇದೆ ಅಂತಲೇ ನೀವು ಅನ್ಕೊಳ್ಬೋದು. ಸೊ ಎಷ್ಟಾಯಿತು ಟೋಟಲ್ ಮಾರ್ಕ್ಸ್ ಆಗ? ಇದು 10 ಪ್ಲಸ್ ಫಸ್ಟ್ 3 ಸೆಕ್ಷನ್ಸು 5 ಅಂದರೆ 15. ಸೊ 25 ಮಾರ್ಕ್ಸ್ ಎಕ್ಸಾಮ್ ಹೋಗೋಕ್ಕೂ ಮುಂಚೆನೇ ನೀವು ನಮ್ಮ ಹತ್ರ ಅರ್ನ್ ಮಾಡಿದ್ದೀವಿ ಅಂತ ನೀವು ಅನ್ಕೊಳ್ಬೋದು. ಸೊ ಪಾಸಿಂಗ್ ಮಾರ್ಕ್ಸ್ 35 ಇರೋದು ಔಟ್ ಆಫ್ 100. ಸೊ ಇನ್ನೂ 10 ಮಾರ್ಕ್ಸ್ ನೀವೇನು ಓದಿದ್ದೀರಾ ಅದರಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ಸೆಕ್ಷನಲ್ಲಿ ಆರಾಮ್ಸೆ ನೀವು ಸ್ಕೋರ್ ಮಾಡ್ಬೋದು. ಓಕೆ, ಸೊ ಎಕನಾಮಿಕ್ಸ್ ಕಷ್ಟ ಅಂತ ಹೇಳೋರು ಸ್ವಲ್ಪ ನೀವು ಕೂತ್ಕೊಂಡು ನೀಟಾಗಿ ಪ್ಲ್ಯಾನ್ ಮಾಡಿಬಿಟ್ರೆ ನಿಮಗೆ ಆ್ಯಕ್ಚುಲಿ ಸೊಲ್ಯೂಷನ್ ಸಿಗುತ್ತೆ ಅಂತ ಅನ್ಕೋತೀನಿ. ಹಾಯ್, ಗುಡ್ ಈವ್ನಿಂಗ್. ನಾನು ನಿಮ್ಮ ಹಾಯ್. ನೋಡಿದ್ರಿ ಅಲ್ವಾ ಇಷ್ಟೊತ್ತು ನಾನು ಅಲ್ಲಿ ಏನು ಶೋ ಮಾಡಿದೆ ಅಂತ. ಫಸ್ಟು ನಿಮ್ಮ ಮಕ್ಕಳಿಗೆ ಬ್ಲೂ ಪ್ರಿಂಟನ್ನು ಡೌನ್ಲೋಡ್ ಮಾಡಿಕೊಂಡು ಮನೇಲಿ ಒಂದು ಅವರು ಸ್ಟಡಿ ಪ್ಲೇಸ್ ಹತ್ರ ಇದು ಮಾಡ್ಕೊಳ್ಳೋಕೆ ಅಂದರೆ ಪೇಸ್ಟ್ ಮಾಡ್ಕೊಳ್ಳೋಕೆ ಹೇಳಿ, ಅಂಟಿಸ್ಕೊಳ್ಳೋಕೆ ಹೇಳಿ. ಆಮೇಲೆ ಅವ್ರದ್ದೊಂದು ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೊಳ್ಳೋಕೆ ಹೇಳಿ. ಒನ್ ಡೈಲಿ ಅವರು ಇಷ್ಟೊಂದು 6 to 7 hours ಅವ್ರು ಸ್ಟಡಿ ಮಾಡಬೇಕು. ಟೈಮ್ ಎಲ್ಲಿದೆ ಅಂತ ಕೇಳೋದಕ್ಕಿಂತ ಫಸ್ಟ್ ಆಫ್ ಆಲ್ ಅವ್ರಿಗೆ ಇರುವಂಥ ಟೈಮನ್ನು ನೀಟಾಗಿ ಕೂತ್ಕೊಂಡು ಅನಲೈಸ್ ಮಾಡಿದಾಗ ಟೈಮ್ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ.
ಆ್ಯಂಡ್ ಅದಾದಮೇಲೆ ಮಾಡೆಲ್ ಕ್ವೆಶನ್ ಪೇಪರ್ ಅವ್ರು ಡೌನ್ಲೋಡ್ ಮಾಡಿಕೊಂಡು ಕೈಯಲ್ಲಿ ಹಾರ್ಡ್ ಕಾಪಿ ಇಟ್ಕೊಂಡು ಓದಬೇಕು. ನಾನು ಮೊಬೈಲಲ್ಲಿ ನೋಡ್ತೀನಿ, ನಾನು ಲ್ಯಾಪ್ಟಾಪಲ್ಲಿ ನೋಡ್ತೀನಿ, ಬೇಡ, ಒಂದು ಅವಸ್ಥೆ ಬೇಡ. ಯಾಕಂದರೆ ಮೊಬೈಲಲ್ಲಿ ನೋಡ್ತಾ ಇರ್ತೀವಿ, ಯಾವುದೋ ಒಂದು ಮೆಸೇಜ್ ಬರುತ್ತೆ, ಯಾವುದೋ ಒಂದು ಕಾಲ್ ಬರುತ್ತೆ, ನಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ. ಸೊ ಹಾಗಾಗಿ ಮೊಬೈಲು ಅದನ್ನೆಲ್ಲ ಸ್ವಲ್ಪ ಎಕ್ಸಾಮ್ ಆಗೋದು ಸೈಡ್ಗೆ ಇಡಬೇಕಾಗತ್ತೆ. ಹಾರ್ಡ್ ಕಾಪಿ ಇಟ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಇಟ್ಕೊಳ್ಳಿ, ಬೇರೆ ಮೆಟೀರಿಯಲ್ಸ್ ಇಟ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಒಂದೊಂದು ಕ್ವೆಶನ್ ಅರ್ಥ ಆಗಿಲ್ಲ ಅಥವಾ ನಿಮಗೆ ಆನ್ಸರೇ ಸಿಗ್ತಾ ಇಲ್ಲ, ಎಲ್ಲೂ ಹುಡುಕಿದ್ರು ಅಂತ ನಿಮ್ಗೆ ಕನ್ಫ್ಯೂಷನ್ಸ್ ಇದ್ರೆ ಮಾತ್ರ ನೀವು ಒಂದು ಸ್ವಲ್ಪ ಗೂಗಲ್ ಚೆಕ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಟೀಚರ್ಸ್ನ ಕೇಳ್ಬೋದು. ಅದು ಬಿಟ್ಟು ಮೊಬೈಲ್ ಅವಶ್ಯಕತೆ ಇಲ್ಲ. ಆ್ಯಂಡ್ ಅದಾದಮೇಲೆ ನಾನು ಹೇಳಿದೆ ನಿಮಗೆ ಕ್ವೆಶ್ಚನ್ ಬ್ಯಾಂಕು ವೆರಿ ಇಂಪಾರ್ಟೆಂಟ್. ಚಾಪ್ಟರ್ ವೈಸ್ ಕ್ವೆಶ್ಚನ್ ಬ್ಯಾಂಕ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಆ ಕ್ವೆಶ್ಚನ್ ಬ್ಯಾಂಕ್ ಐ ಥಿಂಕ್ ಇನ್ನೊಂದು ವಿತ್ ಆನ್ಸರ್ ಇರಬೇಕು ಅನಿಸುತ್ತೆ, ಅದು ಕೂಡ ಅಲ್ಲಿ ವೆಬ್ಸೈಟಲ್ಲಿ. ಇಷ್ಟನ್ನು ನೀವು ಮಾಡಿದ್ರಿ ಅಂದ್ಕೊಂಡ್ರೆ ನಾನು ಈಗಲೂ ಹೇಳ್ತೀನಿ, ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ಏನು ಸ್ಟೇಟ್ ಬೋರ್ಡ್ ಎಕನಾಮಿಕ್ಸಲ್ಲಿ ಅಥವಾ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಓಕೆ, ಬಟ್ ಏನಂದರೆ ಅವರು ಎಷ್ಟು ನಿಮಗೆ ಚಿಲ್ಡ್ರನ್ ಫ್ರೆಂಡ್ಲಿ ಮಾಡಿರ್ತಾರೋ ಕರೆಕ್ಷನನ್ನು ಅವ್ರು ಸ್ವಲ್ಪ ಅಷ್ಟೇ ಸ್ಟ್ರಿಕ್ಟಾಗಿ ಮಾಡ್ತಿರ್ತಾರೆ. ಯಾಕಂದರೆ ನಿಮಗೆ ಕ್ವೆಶನ್ ಪೇಪರ್ ಸ್ವಲ್ಪ ಪ್ಯಾಟರ್ನ್ ಈಸಿ ಇದೆ ಆ್ಯಂಡ್ ಕ್ವೆಶನ್ ಬ್ಯಾಂಕ್ ಅವೈಲೇಬಲ್ ಮಾಡಿರ್ತಾರೆ, ಮಾಡೆಲ್ ಕ್ವೆಶನ್ ಪೇಪರ್ ಕೊಟ್ಟಿರ್ತಾರೆ. ಸ್ವಲ್ಪ ಅವರು ಸ್ಟ್ರಿಕ್ಟ್ ಕರೆಕ್ಷನ್ ಮಾಡ್ಬೋದು, ಬಟ್ ನೀವು ಕರೆಕ್ಟಾಗಿ ಬರೆದಾಗ ಅವರು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಸಬ್ಜೆಕ್ಟ್ ನೋಡಿಬಿಟ್ಟು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಅಥವಾ ನಿಮಗೆ ಕ್ಲಾಸಸ್ ಅಟೆಂಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಲೂ ಇಲ್ಲ. ಇನ್ನೂ ಟೈಮ್ ಇದೆ, 2 months 2.5 months ಟೈಮ್ ಇದೆ. ಸೊ ಹಾಗಾಗಿ ದಯವಿಟ್ಟು ನಾನು ಏನು ಹೇಳಿದೆ ಅದನ್ನು ನೀವು ಫಾಲೋ ಮಾಡಿದ್ರೆ ಐ ಥಿಂಕ್ ಯು ವಿಲ್ ಗೆಟ್ ಅ ಮ್ಯಾಕ್ಸಿಮಮ್ ಮಾರ್ಕ್ಸ್. ಓಕೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಸೊ ದಯವಿಟ್ಟು ಅದನ್ನ ಇನ್ನೊಬ್ರಿಗೂ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.